ಅನಲಾಗ್ ಪನೀರ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ಇತ್ತೀಚೆಗೆ ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡುವಂತಹ ಕೆಲಸವನ್ನ ಮಾಡಿತ್ತು. ಕೃತಕವಾಗಿ ತಯಾರಾಗುವಂತಹ ಪನೀರ್ ಜನರ ಆರೋಗ್ಯಕ್ಕೆ ಕೊಳ್ಳೆ ಇಡ್ತಾ ಇದೆ ಅನ್ನುವಂತಹ ವಿಚಾರವನ್ನ ಜನರ ಮುಂದಿಡುವಂತಹ ಕೆಲಸವನ್ನ ಮಾಡಿತ್ತು. ನ್ಯೂಸ್ ಫಸ್ಟ್ ನ ವರದಿ ಸದ್ಯ ಬಿಗ್ ಇಂಪ್ಯಾಕ್ಟ್ ಕಾಣ್ತಾ ಇದೆ. ಅನಲಾಗ್ ಪನೀರ್ನ ರಾಜ್ಯ ಆರೋಗ್ಯ ಇಲಾಖೆ ಬ್ಯಾನ್ ಮಾಡುವುದು ಫಿಕ್ಸ್ ಆಗಿದೆ. ಮಹಾರಾಷ್ಟ್ರ ಮಾದರಿಯಲ್ಲಿ ರಾಜ್ಯದಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮಕ್ಕೆ ಆರೋಗ್ಯ ಸಚಿವ ಯುಟಿ ಖಾದರ್ ಮುಂದಾಗಿದ್ದಾರೆ. ಜನರ ಆರೋಗ್ಯದ ದೃಷ್ಟಿಯಿಂದ ಇಂಥದ್ದೊಂದು ಕ್ರಮಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಅನಲಾಗ್ ಪನೀರ್ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು, ಇವತ್ತೇ ಆದೇಶ ಹೊರಡಿಸಿ ಅಧಿಕಾರಿಗಳಿಗೆ ಯುಟಿ ಖಾದರ್ ಸೂಚನೆಯನ್ನ ನೀಡುತ್ತಿದ್ದಾರೆ. ಕೃತಕ ಪನ್ನೀರ್ ಕಂಡು ಬಂದ್ರೆ ತಕ್ಷಣ ಕ್ರಮಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಫುಡ್ ಸೇಫ್ಟಿ ಆಕ್ಟ್ ಅಡಿ ಬ್ಯಾನ್ ಮಾಡಿಸ್ತೀವಿ ಎನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ಆರೋಗ್ಯ ಸಚಿವ ಯುಟಿ ಖಾದರ್. ಕೃತಕವಾಗಿ ತಯಾರಾಗುವಂತಹ ಪನೀರ್, ನಾರ್ಮಲಿ ಪನೀರನ್ನ ಯಾವ ರೀತಿ ಹಾಲಿನ ಮೂಲಕ ತಯಾರು ಮಾಡಲಾಗುತ್ತೋ ಆ ರೀತಿಯಲ್ಲ, ಆಯಿಲ್ ಹಾಗೆ ಸ್ಟಾರ್ಚ್ಗಳನ್ನ ಬಳಸಿ ತಯಾರು ಮಾಡುವಂತಹ ಈ ಪನೀರ್ ಜನರ ಆರೋಗ್ಯಕ್ಕೆ ಕಂಟಕ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ದ ಹಾಗೆ ಆರೋಗ್ಯ ಸಚಿವರು ನೇರ ಅದನ್ನ ಬ್ಯಾನ್ ಮಾಡೋದಕ್ಕೆ ಚಿಂತನೆ ನಡೆಸಿದ್ದಾರೆ. ಸರ್, ಈಗ ಮಾರ್ಕೆಟ್ ಅಲ್ಲಿ ಪನ್ನೀರ್ ಅಲ್ಲ ಅನಲಾಗ್ ಪನ್ನೀರ್ ಅಂತ ಒಂದು ಹೆಸರು ಕೇಳ್ಕೊಂತಾ ಇರುವಂಥದ್ದು. ಈಗ ಮಹಾರಾಷ್ಟ್ರ, ಗುಜರಾತ್ ಅಲ್ಲೂ ಕೂಡ ಕೇಳಿ ಬಂದಿತ್ತು. ಅಲ್ಲಿಗ ಒಂದೊಂದು ವರ್ಷ ಬ್ಯಾನ್ ಕೂಡ ಮಾಡಿದ್ದಾರೆ. ತಮಗೆ ಅನಲಾಗ್ ಪನ್ನೀರ್ ಬಗ್ಗೆ ಎಷ್ಟು ಮಾಹಿತಿ ಇದೆ? ಇದ್ರ ಬಗ್ಗೆ ಏನ್ ಕ್ರಮ ಹೇಳಿ? ಇಲ್ಲ, ಈಗಾಗಲೇ ಕೃತಕ ಮತ್ತು ಯಾವುದೇ ಪನ್ನೀರ್ ಮಾತ್ರ ಅಲ್ಲ, ಯಾವುದೇ ಒಂದು ಆಹಾರ ಪದಾರ್ಥ ಇರಲಿ ಅದೆಲ್ಲ ಕೂಡ ನಾವು ನಿಷೇಧಿಸಿದ್ದೇವೆ. ನಮ್ಮ ಆಕ್ಟ್ ಅಲ್ಲಿ ನಿಷೇಧನೆ ಆಗಿದೆ. ಈ ರೀತಿ ಏನು ಈ ಪನ್ನೀರನ್ನು ಇವತ್ತು ಕೃತಕವಾಗಿ ಮಾಡಿ ಇದು ಪನ್ನೀರ್ ಹಾಲಿಂದಲೇ ಆಗಬೇಕು, ಪ್ರೋಟೀನ್ ಬೇಕಾಗಿ ಅದು ಎಣ್ಣೆ ಮತ್ತು ಇನ್ನಿತರ ಒಂದು ಉಪಯೋಗ ಮಾಡಿಕೊಂಡು ಇದು ಮಾಡ್ತಿರೋದನ್ನು ಅದನ್ನು ಸಹಿಸುವುದಿಲ್ಲ. ಇಲ್ಲ ನಮ್ಮ ಗಮನಕ್ಕೆ ಬಂದು ಕಠಿಣ ಕ್ರಮ ತಗೊಳ್ತೇವೆ. ಹೋಟೆಲ್ಗಳು ಕೂಡ ಆ ಮಾಲಿಕರು ಏನ್ ಮಾಡ್ತಾರೆ ಅಂತಂದ್ರೆ ಕಡಿಮೆ ರೇಟು ತುಂಬಾ ಈಸಿಯಾಗಿ ಸಿಗುತ್ತೆ, ಬಳಸ್ಬಿಡೋಣ ಅಂತ ಪ್ಲಾನ್ ಕೂಡ ಇರುತ್ತೆ. ಈಗ ಕೃತಕವಾಗಿ ಯಾವುದೇ ಆಹಾರ ಉತ್ಪಾದನೆ ಮಾಡ್ತಾರೆ ಅದೆಲ್ಲವೂ ಕೂಡ ನಿಷೇಧಿಸುತ್ತೇವೆ. ನಮ್ಮ ನಿಷೇಧಿಸಲಾಗಿದೆ. ಇದು ಬಹುಶಃ ಅನಲಾಗ್ ಪನ್ನೀರ್, ಅದು ಪಾಮ್ ಆಯಿಲ್ ಮುಖಾಂತರ ಇನ್ನಿತರ ವಸ್ತು ತಯಾರಿ ಮಾಡ್ತಾರೆ. ಪನ್ನೀರಿಂದ ಶುದ್ಧವಾದ ಹಾಲಿನಿಂದ ಇವತ್ತು ಇರಬೇಕು. ಇದೆಲ್ಲ ಆರೋಗ್ಯ ಮಾರಕವಾಗಿರುವಂಥದ್ದು. ಇಂಥ ದೊಡ್ಡ ಮಟ್ಟದ ಜಾಲ ಏನಿದೆಯಾ ಆ ಜಾಲವನ್ನು ಮೆಟ್ಟಿ ಹಾಕುವಂಥ ಕೆಲಸ ಅದು ನಮ್ಮ ಮೊದಲ ಕೆಲಸ. ಅದು ನಾವು ಖಂಡಿತವಾಗಿ ಮಾಡ್ತೇವೆ ಮತ್ತು ಅದಕ್ಕೆ ವಿಶೇಷ ಆದೇಶ ಕೂಡ ಹೊರಡಿಸ್ತೇವೆ. ಮತ್ತೆ ಅತಿ ಹೆಚ್ಚು ಬೇಡಿಕೆ ಕೂಡ ಪನ್ನೀರ್ಗೆ ಇರುವಂತದ್ದು. ಜನ ಏನು ಅನ್ಕೋತಾರೆ ಹಾಲಿಂದನೇ ಆಗುತ್ತೆ ಅನ್ಕೋತಾರೆ. ಬಟ್ ಪಾಪ ಜನಸಾಮಾನ್ಯರಿಗೆ ಗೊತ್ತಾಗಲ್ಲ. ಎಷ್ಟೊಂದು ಕಡೆ ರೇಡ್ ಕೂಡ ಮಾಡಿದ್ರೆ ಬೇರೆ ವಿಚಾರ ಕೂಡ, ಬಟ್ ಇದನ್ನು ಕೂಡ ನಡೀತಾ ಇದೆ. ನೆಕ್ಸ್ಟ್ ಈ ಅಧಿಕಾರಿಗಳಿಗೆ ಯಾವೆಲ್ಲ ಸೂಚನೆಗಳನ್ನ ಕೊಡಬೇಕು? ಇಲ್ಲ, ಈ ರೀತಿ ನಮ್ಗೆ ಎಲ್ಲಿಯ ಸಂಶಯ ಬಂದು ಕೂಡ ಅವ್ರದ್ದು ಕಟ್ಟುವ ಕ್ರಮಗಳನ್ನ ಎತ್ತಿಕೊಳ್ತೇವೆ. ಮತ್ತು ಕೇಂದ್ರಕ್ಕೆ ಈ ಎಲ್ಲ ಫುಡ್ ಸೇಫ್ಟಿ ಆಕ್ಟ್ ಏನಿದೆಯಲ್ಲ ಅದು ಇನ್ನಷ್ಟು ಬಲಿಷ್ಠ ಮಾಡಲಿಕ್ಕೆ ಬರೀತೇವೆ. ಯಾಕೆ ನಮ್ಗೆ ಈ ರೀತಿಯೆಲ್ಲ ಏನಾದರೂ ಕಲಬೆರಕೆ ಇದೆಲ್ಲ ಆದರೆ 1 ವರ್ಷ ತನಕ ಮಾತ್ರ ಬ್ಯಾನ್ ಮಾಡಲಿಕ್ಕೆ ಇವತ್ತು ನಮ್ಮ ಕಮಿಷನರ್ಗೆ ಇವತ್ತು ಅಧಿಕಾರಿ ಇರುವಂಥದ್ದು. ಅದಕ್ಕೆ ಇದನ್ನು ಪ್ರತಿ ವರ್ಷ ಕೂಡ ಆದೇಶ ಮಾಡಬೇಕು. ಸೊ ಇಂಥ ನಮಗೆ ಅದೊಂದು ಕೃತಕವಾಗಿ ಮಾರುಕಟ್ಟೆಗೆ ಬರ್ತಂತ ಹೇಳಿ ತನಕ ಗೊತ್ತಾದ ನಂತರ ಅದು 1 ವರ್ಷಕ್ಕೆ ಯಾಕೆ ಸೀಮಿತ? ಪರ್ಮನೆಂಟ್ ಆಗಿ ಒಂದು ಆದೇಶ ಬಂದರೆ ನಮಗೆ ಸಮಸ್ಯೆ ಇರುವುದಿಲ್ಲ. ಎಲ್ಲ ವಿಚಾರವನ್ನು ನಾನು ಇವತ್ತು ಕೇಂದ್ರದ ನಮ್ಮ ಆರೋಗ್ಯ ಸಚಿವ ಚರ್ಚೆ ಮಾಡ್ತೇನೆ. ಅಲ್ಲ, ಇದು ಆಲ್ರೆಡಿ ಬ್ಯಾಂಡ್ ಆದೇಶ ಮಾತ್ರ ಮಾಡಿಸಬೇಕು. ಎಲ್ಲ ರಾಜ್ಯ ಎಲ್ಲಿ ಕೃತಕ ಎಲ್ಲಿಗೆ ಅವಕಾಶ ಇಲ್ಲ. ಆದ್ರೆ ನಾವು ಒಂದು ಅಧಿಕೃತ ಒಂದು ಆದೇಶ ಕೂಡ ಇವತ್ತೇ ಮಾಡಿಸ್ತೇನೆ. ಇಷ್ಟಕ್ಕೂ ಅಪಾಯಕಾರಿ ಅಂತ ಕನ್ಸಿಡರ್ ಮಾಡಲಾಗ್ತಾ ಇರುವಂತಹ ಅನಲಾಗ್ ಪನೀರ್ ಅದನ್ನ ಹೆಂಗ್ ತಯಾರು ಮಾಡ್ತಾರೆ? ಅನಲಾಗ್ ಪನೀರ್ ಅನ್ನೋದು ನೈಸರ್ಗಿಕವಾಗಿ ಲಭ್ಯವಿರುವುದಲ್ಲ. ಅಂದ್ರೆ ನಾರ್ಮಲಿ ಹಾಲಿನ ಮೂಲಕ ಹೆಂಗ್ ತಯಾರು ಮಾಡ್ತಾರೋ ಹಂಗ್ ತಯಾರು ಮಾಡೋದಲ್ಲ. ನೈಸರ್ಗಿಕವಾಗಿ ಅಂದ್ರೆ ಪನ್ನೀರನ್ನ ಹಾಲಿನ ಮೂಲಕ ತಯಾರು ಮಾಡ್ತಾರೆ. ಅದರಲ್ಲಿ ಹೈ ಪ್ರೋಟೀನ್ ಇರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಹೇಳಿ ಅದನ್ನ ಕನ್ಸಿಡರ್ ಮಾಡಲಾಗುತ್ತೆ. ಆದ್ರೆ ಈ ಅನಲಾಗ್ ಪನೀರ್ನ ಹಾಲಿನ ಬದಲಿಗೆ ಸಸ್ಯಜನ್ಯ ಎಣ್ಣೆ ಇದನ್ನ ಬಳಕೆ ಮಾಡಿ ತಯಾರು ಮಾಡ್ತಾರೆ. ಸ್ಟಾರ್ಚ್ ಅನ್ನ ಹಾಕ್ತಾರೆ, ಕೆಲವು ರಾಸಾಯನಿಕಗಳನ್ನ ಬಳಸಲಾಗುತ್ತೆ. ಮಿಲ್ಕ್ ಬದಲು ಅಂದ್ರೆ ನೇರವಾಗಿ ಶುದ್ಧ ಹಾಲಿನ ಬದಲು ಮಿಲ್ಕ್ ಪೌಡರ್ನ ಬಳಕೆ ಮಾಡ್ತಾರೆ. ಇವುಗಳನ್ನೆಲ್ಲ ಬಳಕೆ ಮಾಡಿ ಅನಲಾಗ್ ಪನೀರ್ನ ತಯಾರು ಮಾಡಲಾಗುತ್ತೆ. ಆದ್ರೆ ಈ ಅನಲಾಗ್ ಪನೀರ್ ಬಳಕೆಯಿಂದ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳಿ ಈಗಾಗಲೇ ಆರೋಗ್ಯ ತಜ್ಞರು ಈ ವಿಚಾರವಾಗಿ ಎಚ್ಚರಿಸಿದ್ದಾರೆ. ಕಿಡ್ನಿ, ಲಿವರ್ ಮತ್ತು ಹೃದಯದ ಆರೋಗ್ಯಕ್ಕೆ ಇದು ತೀವ್ರ ಹಾನಿಯನ್ನ ಉಂಟು ಮಾಡುವಂತಹ ಸಾಧ್ಯತೆ ಇದೆ ಅನ್ನುವುದು ತಜ್ಞರು ಕೊಡ್ತಾ ಇರುವಂತಹ ಎಚ್ಚರಿಕೆ. ಪನ್ನೀರನ್ನ ಕೇವಲ ಹಾಲಿನಿಂದ ಮಾತ್ರ ತಯಾರು ಮಾಡಬೇಕು ಅನ್ನುವಂಥ ನಿಯಮ ಇದೆ. ಅನಲಾಗ್ ಉತ್ಪನ್ನ ಅಂತ ಹೇಳಿ ನಮೂದಿಸಬೇಕು. ಇಫ್ ಇನ್ ಕೇಸ್ ಅನಲಾಗ್ ಉತ್ಪನ್ನ ಆಗಿದ್ರೆ ಅದನ್ನ ಈಗಾಗಲೇ FSSAI ರೂಲ್ಸೇ ಮಾಡಿಬಿಟ್ಟಿದೆ, ನೀವು ಅದನ್ನ ಮೆನ್ಷನ್ ಮಾಡಬೇಕು ಅಂತ ಹೇಳಿ. ಆದ್ರೆ ಪನ್ನೀರ್ ಅನ್ನುವಂತಹ ಹೆಸರಿನಿಂದ ಮಾರಾಟ ಮಾಡೋ ಹಾಗಿಲ್ಲ ಅದನ್ನ ಅನ್ನುವಂಥ ನಿಯಮ ಕೂಡ ಇದೆ.
ಹೋಟೆಲ್ಗಳಲ್ಲಿ ಇವುಗಳು ಬಹಳ ಕಡಿಮೆ ಬೆಲೆಗೆ ಸಿಗುತ್ತವೆ. ಈಗ ನಾರ್ಮಲ್ ಹಾಲಿನಿಂದ ಮಾಡುವಂತಹ ಪನ್ನೀರ್ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ, ಆದ್ರೆ ಕೃತಕವಾಗಿ ತಯಾರಾಗುವಂತಹ ಈ ಅನಲಾಗ್ ಪನ್ನೀರ್ ಚೀಪ್ ಆಗಿ ಸಿಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಹೋಟೆಲ್ಗಳಲ್ಲಿ ಇದನ್ನ ಬಳಕೆ ಮಾಡ್ತಾರೆ. ಗ್ರಾಹಕರಿಗೆ ಯಾವುದೇ ಮಾಹಿತಿ ನೀಡದೆ ಅಸಲಿ ಪನ್ನೀರ್ ಬದಲು ಅನಲಾಗ್ ಪನ್ನೀರ್ನ ಬಳಕೆಯನ್ನ ಮಾಡಲಾಗ್ತಾ ಇದೆ ಹಲವು ಕಡೆಗಳಲ್ಲಿ. ಮೆನುವಿನಲ್ಲಿ ಪನ್ನೀರ್ ಕರಿ ಅಂತ ಹಾಕಿ ಕೃತಕ ಪನ್ನೀರ್ನ ಬಳಕೆ ಮಾಡುವಂತಹ ಕೆಲಸವನ್ನ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಈ ರೀತಿಯಾಗಿ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಹೀಗೆ ಮಾಡೋ ತಪ್ಪು. ಇತ್ತೀಚೆಗೆ ಹಲವು ರಾಜ್ಯಗಳಲ್ಲಿ ಇದೇ ಅನಲಾಗ್ ಪನ್ನೀರ್ ಮಾರಾಟವನ್ನ ನಿಷೇಧ ಮಾಡಲಾಗಿದೆ. ಪಕ್ಕದ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ, ಗುಜರಾತ್ನಲ್ಲಿ, ಛತ್ತೀಸ್ಗಢನಲ್ಲಿ, ಉತ್ತರಾಖಂಡ್ನಲ್ಲಿ ನಿಷೇಧಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಅನಲಾಗ್ ಪನ್ನೀರ್ನ ಉತ್ಪಾದನೆ, ಅದನ್ನ ಸಂಗ್ರಹ ಮಾಡೋದು, ಅದನ್ನ ಮಾರಾಟ ಮಾಡೋದು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಈ ರಾಜ್ಯಗಳಲ್ಲಿ. ಅನಲಾಗ್ ಪನ್ನೀರ್ ಹೇಗೆ ಅಂತಂದ್ರೆ ನಿಮಗೆ ಅದರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ರಿಯಲ್ ಪನ್ನೀರ್ನಲ್ಲಿ ಇರುವಂತಹ ಪ್ರೋಟೀನ್ ಅಂಶ ಅದರಲ್ಲಿ ಇರೋದಿಲ್ಲ, ಫ್ಯಾಟ್ ಕಂಟೆಂಟ್ ಜಾಸ್ತಿ, ಹಾಗಾಗಿ ಆರೋಗ್ಯಕ್ಕೆ ಹಾನಿಕಾರಕ. ಹೀಗಾಗಿನೇ ಇದೀಗ ಕರ್ನಾಟಕದಲ್ಲೂ ಕೂಡ ಇದೇ ಮಾದರಿಯಲ್ಲಿ ಬ್ಯಾನ್ಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಖುದ್ದು ಆರೋಗ್ಯ ಸಚಿವರಾಗಿರುವಂತಹ UT ಖಾದರ್ ಅವರು ಈ ವಿಚಾರವಾಗಿ ಭರವಸೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.